ಬೋರ್ವೆಲ್ ಕೊರೆಯುವ ಮುನ್ನ ನೀರಿನ ಪಾಯಿಂಟ್ ಅನ್ನ ಪತ್ತೆ ಮಾಡಲು ರೈತರು ಹಲವು ರೀತಿಯ ವಿಧಾನವನ್ನ ಅನುಸರಿಸುತ್ತಾರೆ. ಆದರೆ ಬಾಗಲಕೋಟೆ ಜಿಲ್ಲೆಯ ಈ ರೈತ ಕಲ್ಲಿನ ಮೇಲೆ ಕಲ್ಲನ್ನ ಇಟ್ಟು ನೀರಿನ ಪಾಯಿಂಟ್ ಅನ್ನ ಪತ್ತೆ ಮಾಡುತ್ತಿದ್ದಾರೆ ಎನ್ನಲಾಗಿದ್ದು, ಇದೀಗ ಈ ವಿಧಾನ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಲಕುರ್ಕಿ ಗ್ರಾಮದ ರೈತ ಸಂತೋಷ್ ತಿರಕನ್ ಅವರು ವಿಭಿನ್ನ ರೀತಿಯಲ್ಲಿ ಭೂಮಿಯೊಳಗಿನ ನೀರಿನ ಪಾಯಿಂಟ್ ಅನ್ನ ಪತ್ತೆ ಮಾಡುತ್ತಾರೆ ಎನ್ನಲಾಗಿದ್ದು, ರೈತ ಸಂತೋಷ್ ಹೇಳುವ ಪ್ರಕಾರ ಒಂದು ಕಲ್ಲಿನ ಮೇಲೆ ಮತ್ತೊಂದು ಕಲ್ಲನ್ನ ಇಟ್ಟು ಕುಳಿತುಕೊಂಡಾಗ ಕಲ್ಲು ತಿರುಗಿದರೆ ಆ ಸ್ಥಳದಲ್ಲಿ ನೀರಿನ ಪಾಯಿಂಟ್ ಇದೆ ಎಂದು ಗುರುತಿಸುತ್ತಾರೆ. ಆದರೆ ಈ ವಿಧಾನಕ್ಕೆ ವೈಜ್ಞಾನಿಕ ಆಧಾರವಿದೆಯೇ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲಿಯೂ ಕೂಡ ಮೂಡಿದೆ. ಅಮೆರಿಕದ ಯುಎಸ್ ಜಿಯೋಲಾಜಿಕಲ್ ಸರ್ವೆಯ ಪ್ರಕಾರ ನೀರಿನ ಪಾಯಿಂಟ್ ಅನ್ನ ಪತ್ತೆ ಮಾಡಲು ಡೌಸಿಂಗ್ ಅಥವಾ ಕಟ್ಟಿ ಅಥವಾ ರಾಡ್ ಸೇರಿದಂತೆ ಇಂತಹ ವಿಧಾನಗಳಿಗೆ ವೈಜ್ಞಾನಿಕ ವಿಶ್ವಾಸಾರ್ಹ ಪುರಾವೆ ಇಲ್ಲ. ಭೂಗರ್ಭ ಜಲವನ್ನ ಪತ್ತೆ ಮಾಡಲು ಭೂವೈಜ್ಞಾನಿಕ ಜಲವಿಜ್ಞಾನ ಮತ್ತು ಭೂಭೌತಿಕ ಅಧ್ಯಯನಗಳಂತಹ ವೈಜ್ಞಾನಿಕ ವಿಧಾನಗಳನ್ನ ಬಳಸಲಾಗುತ್ತದೆ. ಹೀಗಾಗಿ ಸಂತೋಷ್ ರವರ ವಿಧಾನ ನಿಜವಾಗಿಯೂ ಕೂಡ ನೀರಿನ ಪಾಯಿಂಟ್ ಅನ್ನ ಪತ್ತೆ ಮಾಡುತ್ತಿದೆ ಎಂಬುದನ್ನ ವೈಜ್ಞಾನಿಕ ಪರೀಕ್ಷೆಯ ಮೂಲಕ ಪರಿಶೀಲಿಸಬೇಕಾಗಿದೆ. ಈ ಕಲ್ಲು ತಿರುಗುವ ವಿಧಾನ ವೈಜ್ಞಾನಿಕವೇ ಅಥವಾ ಮೂಢನಂಬಿಕೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ತೆಂಗಿನಕಾಯಿ ತಂದು ನೋಡ್ಬೇಕು ಬೇಕಾದ್ರೆ ತೆಂಗಿನಕಾಯಿ ತಂದು ಐತೆ ಇಲ್ಲಿ ತೆಂಗಿನಕಾಯಿ ಇಲ್ಲ. ಬೇಕಾದ್ರೆ ತೆಂಗಿನಕಾಯಿ ಅಂತ ತೇರೇ ಮುಡ್ಸ್ಕೊಂಡದ ಹಿಂಗೆ ಕುಂತ ತೆಂಗಿನಕಾಯಿ ಕುಂತೀನಿ ಅಂದ್ರೆ ತೇರೇನು ಮುಡ್ಸ್ಕೊಂಡು ಅಂತ ತಿಳ್ಕೊಂಬಿಡು. ಒಂದ ಕಾಲ್ಗ ಒಂದು ಈ ಕುಣಿಸ್ಕೊಡೋದು ನೋಡಿ ಭಾಳ ತನ ಆದ್ರೆ ಅದ್ರ ಮ್ಯಾಗ ಹಾಂ ಇಲ್ಲ ಇಲ್ಲೇ ನೋಡೋದು ನಿಂದ್ರೆ ಓಡೋಲ್ಲ ಅದು ಹೌದಲ್ಲ? ಹೌದಣ್ಣ ಬ್ಯಾಡ ಸರಿ ಅಂತ